ಬಿಡಬೇಡ, ಆ ಕೆಲಸ ಕೈ ಬಿಡಬೇಡ, ಹೋಗಬೇಕು ನೀನು ಅಂತ ಆತ್ಮ ಸಂದೇಶ ನಮಗೆ ಬಂದು ತಮ್ಮೆಲ್ಲರನ್ನ ದರ್ಶನ ಆಯಿತು. ನಮಗೆ ಬಹಳ ಸಂತೋಷ ಆಯಿತು. ದೇವರನ್ನು ನಾವು ಹೊರಗೆ ನೋಡಂಗಿಲ್ರಿ, ದೇವರನ್ನ ನಮ್ಮ ಒಳಗ ನೋಡ್ಕೋಬೇಕು ನಾವು. ನೀವೆಲ್ಲ ದೇವರ ಸ್ವರೂಪರು. ದೇವರು ನಮ್ಮನ್ನು ಬಿಟ್ಟು ಹೊರಗಿಲ್ಲ. ಶರಣರು ಬಸವಣ್ಣವರು ಒಂದು ಮಾತು ಹೇಳ್ತಾರ, ಏನು? ಕಲ್ಲು ದೇವರು ದೇವರಲ್ಲ. ನಮ್ಮ ಶರಣರು ಈಗ ಭಾಳ ಚಂದ ಮಾತಾಡಿದರು. ಸರಿ ಏನಾಯ್ತು? ಉಮರ್ ಶರೀಫರು ಭಾಳ ಚೆನ್ನಾಗಿ ಮಾತಾಡಿದರು. ದೇವರನ್ನ ಹೊರಗೆ ನೋಡೋ ಅಗತ್ಯಿಲ್ಲ. ದೇವರನ್ನ ಜೀವ ಚೈತನ್ಯದಲ್ಲಿ ನೋಡಬೇಕು. ತಂದೆ ತಾಯಿಗಳಲ್ಲಿ ದೇವರನ್ನ ಕಾಣ್ರಿ, ಗುರು ಹಿರಿಯರಲ್ಲಿ ದೇವರನ್ನ ಕಾಣ್ರಿ, ರೋಗಿಗಳಲ್ಲಿ, ಬಡ ವಿದ್ಯಾರ್ಥಿಗಳಲ್ಲಿ, ಅಂಗವಿಕಲರಲ್ಲಿ ಇಲ್ಲಿ ದೇವರನ್ನ ಕಾಣಬೇಕ ಹೊರತು ಕಲ್ಲಾಗ ಮಣ್ಣಾಗ ಕಟ್ಟಿಗೆಯಾಗ ಎಲ್ಲಿ ದೇವರಿಲ್ಲ ಇಲ್ಲ. ಸುಮ್ಮನೆ ಬೆನ್ನ ಹತ್ತಿ ಹೊಕ್ಕಾವ ಹಂಗ. ಇವ್ರಿಗೆ ಮನುಷ್ಯರಂತ ಹೆಂಗೆ ಅನ್ಬೇಕು ನಾವು? ಬಸವಣ್ಣವರು ಒಂದು ವಚನ ಹೇಳ್ತಾರೆ ಕೇಳ್ರಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ಸೇತುಬಂಧ ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಮೊದಲಾದ ಅಷ್ಟಾಷಷ್ಠಿ ತೀರ್ಥಂಗಳಲ್ಲಿರುವ ದೇವರೂ ದೇವರಲ್ಲ. ಹಾಗಾದ್ರೆ ದೇವರು ಯಾವುದು? ಅವರ ಹೇಳ್ತಾರೆ ಮುಂದೆ, ತನ್ನ ತಾನಾರೆಂದು ಅರಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ದೇವರು ನಮ್ಮನ್ನು ಬಿಟ್ಟು ಹೊರಗಿಲ್ಲೇ ಇಲ್ಲ. ಅಲ್ಲಾ ಬಹಾರ್ ನಹಿ ಹೈ, ಅಲ್ಲಾ ಅಂದರ್ ಹಿ ಹೈ. ಹೊರಗೆ ಹೋಗೋದ್ರೊಳಗೆ ಏನು ಅರ್ಥದ? ಗುಡಿಗುಂಡಾರಗಳಿಗೆ ಹೋಗಿ ಅಲ್ಲಿ ದೇವರನ್ನ ಹುಡುಕ್ಯಾಣಕ್ಕೆ ಹೋದ್ರೆ ಏನದ? ಅಲ್ಲಿ ಏನೂ ಇಲ್ಲ. ಏಸು ಗುಡಿಯಾಗ ಕಳ್ತನ ಆಗುದಿಲ್ರಿ ಶೇಣ್ರ. ಆ ಗುಡಿಯಾಗಿನ ದೇವ್ರನ್ನ ಹೊತ್ಕೊಂಡು ಹೋಗ್ತಾರ್ರಿ, ಬಂಗಾರದು ಬೆಳ್ಳಿದು ಇತ್ತಂದ್ರೆ. ಅಲ್ಲಿ ದೇವರು ಇದ್ದದ್ದೇ ಖರೆ ಆಗಿದ್ರೆ ಆ ಕಳ್ಳ ಬಂದಾಗ ಒಬ್ಬ ಕಳ್ಳನಾರ ಹಿಡಿದು ಕಳ್ತನ ಮಾಡಬೇಡ ಅಂತ ಒಂದು ಗುಡಿಯಾಗಿನ ದೇವ್ರಿ ಹೇಳ್ಯಾವನ್ರಿ. ವಿಚಾರ ಮಾಡ್ರಿ ನೀವು. ಅಂತೆ ಬಸವಣ್ಣವರು ಸ್ಪಷ್ಟವಾಗಿ ಹೇಳಿದರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಕೆಲವು ಮಂದಿ ಅದಾರ್ರಿ, ಮಣ್ಣಿನ ದೇವ್ರು ಯಾವುದ್ರಿ? ಸೊಂಡಿ ಗಣಪ. 4 ದಿವಸ 5 ದಿವಸ 6 ದಿವಸ ಇಡುದ್ರೆ ಮುಗಿದ ಮೇಲೆ ತಲೆ ತೆಡೆ ಮಾಡಿ ಹೊಳ್ಯಾಗ ಹೋಗಿ ಬ್ಯಾವಾಗ ಹೋಗಿ ಕೆರೆಯಾಗ ಹೋಗಿ ಒಗದು ಬರು. ಬಸವಣ್ಣವರು ಸ್ಪಷ್ಟ ಹೇಳಿದರು, ಮಣ್ಣು ದೇವರು ದೇವರಲ್ಲ. ಇದಕ್ಕೊಂದು ಸುಳ್ಳು ಕಥೆ ಕಟ್ಟಿದ್ರಿ ಯಾರು? ಪುರೋಹಿತರು, ಪೂಜಾರಿಗಳು. ಆ ಸುಳ್ಳು ಕಥೆ ಕಟ್ಟಿ ನಿಮ್ಮ ತಲೆಯಾಗ ತುಂಬಿದ್ರು. ನೀವೇನು ಮಾಡೋದಿಲ್ಲ, ಮಾಡೋರು ಮಾಡ್ತಾರ. ಆ ಪಾರ್ವತಿ ಒಂದು ಊರಿಗೆ ಹೋಗಿದ್ಲಂತ್ರಿ. ಅಲ್ಲೇ ಕೈಲಾಸ ಅದರ ಅಲ್ಲಿ ಎಲ್ಲ ಸುಳ್ಳು. ನಾವು ನೀವು ಹೆಂಗೆ ಬದುಕಿವ ಹಂಗೆ ಬದುಕಿದ್ರು ಅವರು ಒಂದು ಕಾಲದಲ್ಲಿ. ಒಂದು ಊರಿಗೆ ಹೋಗಿರ್ತಾಳ, ಅವ್ರ ಮನ್ಯಾಗ ಜಳಕ ಮಾಡ್ಬೇಕಂತ ತಿಳ್ಕೊಂಡು ಬಚ್ಚಲು ಮನೆಗೆ ಹೋಗ್ತಾಳ್ರಿ. ಬಚ್ಚಲು ಮನ್ಯಾಗ ಹೋಗಿ ಬಾಗಿಲ ಮುಚ್ಕೊಳಕಂತ ಹೋಗ್ತಾಳ. ಆ ಬಚ್ಚಲು ಮನೆಗೆ ಬಾಗಿಲೇ ಇದ್ದಿಲ್ಲ. ಅಲ್ಲೇ
ಕೆಲಸ ಕೆಡ್ತು ಅಂತ ಅನ್ಲಾಕಿ. ಯಾಕ? ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳ ಇತ್ರಿ. ಗಂಡ ಯಾರು? ಅವಂಗ ಪರಮೇಶ್ವರ ಅಂತಾರ, ಶಿವ ಅಂತಾರ, ಇನ್ನೂ ಭಾಳದ ಹೆಸರು. ಆಕೆ ಯಾವಾಗ ಮನ್ಯಾಗ ಒಳಗೆ ಬಚ್ಚಲಾಗ ಜಳಕ ಮಾಡ್ತಿರ್ತಾಳೆ ನೋಡ್ರಿ, ಆವಾಗ ಅವ ಒಳಗೆ ಹೋಗಿದ್ನಂತ್ರಿ ಶಿವ. ಮಂದಿ ಮನ್ಯಾಗ ಅವ ಇಲ್ಲಿ ಬಂದ ಅಂದ್ರೆ ಏನು ತಿಳ್ಕೊತಾರ, ಈ ಮನ್ಯಾಗ ಬಾಗಿಲಿದ್ದಿಲ್ಲ ಬ್ಯಾಡ ತೆಗಿ ಅಂತ ತಿಳ್ಕೊಂಡು ಹೊರಗೆ ಬಂದು ಬಿಟ್ಲ್ರಿ. ಹೊರಗೆ ಬಂದು ಒಂದು ಪ್ಲ್ಯಾನ್ ಮಾಡಿದ್ಲ್ರಿ. ಬರ 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 ಮೈಯಾಗಿಂದೊಂದು ಪುಟ್ಟಿ ಮಣ್ಣು ತೆಗದ್ಲಂತ್ರಿ. ಅದಕ್ಕೆ ನೀರು ಹಾಕಿ ಕಲಸಿ ಕೆಸರು ಮಾಡಿ ಒಂದು ಹುಡುಗನ ಮಾಡಿದ್ಲಂತ. ಕೈ ಕಾಲು ಕಣ್ಣು ಮುಖ ಮಾಡಿ ಅದಕ್ಕೆ ಪ್ರಾಣ ಕಳೆ ತುಂಬಿದ್ಲಂತ. ಆ ಹುಡುಗನ ಮಾಡಿ ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂಡ್ರಿಸಿ, ನೋಡು ನಿಮ್ಮ ಅಪ್ಪ ಬರ್ತಾನ ಒಳಗೆ, ನಾ ಜಳಕಕ್ಕೆ ಹೋಗ್ತನೋ, ಅವನು ಒಳಗೆ ಬಿಡಬೇಡ ಅಂತ ಹೇಳಿ ಆ ಹುಡುಗ ಹೇಳಿ ಒಳಗೆ ಜಳಕಕ್ಕೆ ಹೋದ್ರಿ. ಆ ಹುಡುಗ ಹ್ಞೂ ಅಂತ್ರಿ. ಅದು ಈಕೆ ಒಳಗೆ ಜಳಕಕ್ಕೆ ಹೋದ್ಲು. ಅವ ಮಂಡ ಚರ್ಮ ಒಟ್ಕೊಂಡು ಕೈಯಾಗಿ ತಿರ್ಸೂಲು ಹಿಡ್ಕೊಂಡು ಬಂದ ಬಿಟ್ಟನ್ರಿ. ಅವ ಯಾವ? ಪರಮೇಶ್ವರ ಶಿವ. ಒಬ್ಬನ ಬರಲಿಲ್ಲ. ಆ ಗಿಡ್ಡ ವೀರಭದ್ರನ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನ್ರ ಅವ್ರು. ಈ ಹುಡುಗ ಎದ್ದು ನಿಂತ್ರೆ, ಏಯ್ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಅವನ ಅಪ್ಪಣೆ ಆಗದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀ ಯಾರ್ಲೇ ಮಗನ ಅಂದವನು ಶಿವ. ನಾ ಪಾರ್ವತಿ ಮಗ. ನನಗೆ ಗುರ್ತಿರ್ಲ, ನೀ ಹೆಂಗೆ ಹುಟ್ಟಿದ್ಯೋ ಬೋಳಿ ಮಗನ ಅಂದ. ಅದನ್ನೆಲ್ಲ ಕೇಳಬೇಡ ನೋನ್ನಾಗ, ನಾ ಪಾರ್ವತಿ ಮಗ ಅಂತಂದ. ಅವನು ಶಿವನಿಗೆ ಪರಮೇಶ್ವರನಿಗೆ ಸಿಟ್ಟ ಬಂತ್ರಿ. ಕೈಯಾಗಿ ತಿರ್ಸೂಲಿತ್ತು ನೋಡ್ರಿ. ಆ ಹುಡುಗನ ಕುತ್ತಿಗೆ ಹೊಡೆದು ಬಿಟ್ಟ. ರುಂಡ್ ಒತ್ತಟಿಗೆ ದಡ ಒತ್ತಟಿಗೆ ಬಿತ್ತು. ಇಷ್ಟೆಲ್ಲ ಆಗೋದ್ರೊಳಗಾಗಿ ಅವನ ಜಳಕ್ಕಾಗಿತ್ತು. ಹೊರಗೆ ಬಂದ್ಲು. ಆ ಹುಡುಗ ಸತ್ತು ಬಿದ್ದದನ್ನು ನೋಡಿ ಅಳಕ್ಕೆ ಹತ್ತಿಬಿಟ್ಲು. ಏನ್ರಿ ನನ್ನ ಮಗನ ಕೊಂದಿಟ್ರಲ್ಲ ನೀವು ಅಂತ ನೋಡ್ರಿ. ಹೆಂಡತಿ ಹೇಳ್ತಾಳೆ ಆಮೇಲೆ ಗಂಡಗೆ ಸ್ವಲ್ಪ ಕರುಣೆ ಬರಬೇಕಲ್ಲ. ಆಕೆ ಅಳೋದನ್ನು ನೋಡಿ ಆ ಪರಮೇಶ್ವರ ಏನು ಮಾಡಿದಲೇ, ವೀರಭದ್ರ ಬಾರಲೇ ಇಲ್ಲ, ಉತ್ತರ ದಿಕ್ಕಿಗೆ ಹೋಗು, ಯಾವುದರೊಂದು ಪ್ರಾಣಿ ಇದ್ದರೆ ಕುತ್ತಿಗೆ ಕೊಯ್ಕೊಂಡು ಬಾ ಅಂತಂದ. ಹ್ಞೂನ್ರಿ ಅಪ್ಪ ಅಂತ ತಿಳ್ಕೊಂಡು ಆ ಗಿಡ್ಡ ವೀರಭದ್ರ ಕೈಯಾಗ ಖಡ್ಗ ತಗೊಂಡು ಹಾದ್ರಿ. ಅರಣ್ಯ ಮಧ್ಯದಲ್ಲಿ ಹಾದ. ಅಲ್ಲಿ ಒಂದು ಆನೆ ಮರಿ ಹಾಕಿತ್ತು. ಎರಡೂ ಮಲ್ಕೊಂಡಿದ್ದು ರೀ. ಇವು ಹಾದವನ ಆನೆ ಮರಿ ಚೆಂಡು ಕತ್ತರಿಸಿದ ವೀರಭದ್ರ. ದೊಡ್ಡ ಆನೆ ಗಂಟು ಬಿದ್ದರೆ ತಿಳಿತಿತ್ತು ಇವನು ಬಣ್ಣ. ಆನೆ ಮರಿ ಚೆಂಡು ತಗೊಂಡು ಬಂದು ಇಲ್ಲೇನು ಪಾರ್ವತಿ ಮಗನ ದಡ ಬಿದ್ದಿತ್ತು ನೋಡ್ರಿ, ಅದಕ್ಕೆ ತಂದು ಹಚ್ಚಿದ. ಏನಾತ್ರಿ ಅದು? ಏನಾತು? ಗಣಪತಿ ಆತು. ಈ ಕತೆ ಎಷ್ಟು ಸುಳ್ಳು ಐತೆ ಅನ್ನೋದ್ರೆ ನಿಮ್ಗೆ ಅರ್ಥ ಆತಲ್ಲ. ಪುರೋಹಿತರು ಪೂಜಾರಿಗಳು ಈ ಸುಳ್ಳು ಕಥೆಯನ್ನು ಹುಟ್ಟಿಸಿ ತಲೆಯಾಗಿ ಸುರಿಯುದ್ರಿ ಎಲ್ಲರ ತಲೆಯಾಗಿ. ಆ ಪಾರ್ವತಿ ಎಳಕ ಮಾಡಿ ಬಂದು ಆ ಹುಡುಗ ಸತ್ತು ಬಿದ್ದದ್ದನ್ನು ನೋಡಿ ಅಳಕ್ಕೆ ಹತ್ತಿಬಿಟ್ಲು. ನನ್ನ ಮಗನ ಕೊಂದಿಟ್ರಿ ಅಲ್ರಿ ನೀವು ಅಂತ ಅಳಕ್ಕೆ ಹತ್ತಿಬಿಟ್ಲು. ಏನಾಯ್ತು ಮುಂದೆ ಪ್ರಸಂಗ? ಆ ಶಿವನಿಗೆ ಕರುಣೆ ಬಂದು ಅದಕ್ಕನ್ನ ಕಳಿಸಿದ್ನಲ್ಲ ಆನೆ ಮರಿ ಚೆಂಡು ತೊಗೊಂಡು ಬಂದು ಅದಕ್ಕೆ ಹಚ್ಚಿದ್ರು. ಅಂದ್ರೆ ಇದನ್ನು ಯಾಕೆ ಹೇಳ್ತೀವ ಅಂತಂದ್ರೆ ಇವು ದೇವರಲ್ಲ ಅಂತ ಹೇಳಬೇಕಾಗ್ಯದ ನಿಮಗೆ. ಮಣ್ಣು ದೇವರು ದೇವರಲ್ಲ, ಬಸವಣ್ಣವ್ರ ವಚನದಲ್ಲೇ ಹೇಳಿದ್ರು ಇದನ್ನು. ಇಂತಹ ಸುಳ್ಳು ಕಥೆಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ದೇವರನ್ನ ದೇವರಂತ ಹೆಂಗೆ ನಂಬೇಕು ನಾವು? ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರು ದೇವರಲ್ಲ. ಮರ ಅಂದ್ರೇನ್ರಿ ಶೇಣ್ರ? ಗಿಡ. ಗಿಡಕ್ಕೆ ಸಿರಿ ಸುತ್ತಾರ್ರಿ ಎಲ್ಲ ಕಡೆ. ಎದಕ್ಕೆ ಬಂತು? ನಿಮ್ಮ ಓಣ್ಯಾಗ ರೊಕ್ಕ ಕೊಟ್ಟು ಸೀರೆ ತಗೊಂಡು ಬರುವಷ್ಟು ಶಕ್ತಿ ಇರುವುದಿಲ್ಲ ಕೆಲವು ಜನ ತಾಯಿಗಳಿಗೆ.
ಅಂಥವ್ರಿಗೆ ಹೋಗಿ ಸೀರೆ ಉಡಿಸಿದ್ರೆ ಪುಣ್ಯ ಬರುತ್ತಿಲ್ರಿ. ಗಿಡಕ್ಕೆ ಸೀರೆ ಸುತ್ತಾರನೇ ಎಲ್ಲರೇ. ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ಸಾವುಕಾರ ಮನೆಯಾಗಿನ ದೇವರಿತ್ತೆ ಅಂದ್ರೆ ಬಂಗಾರದಿರ್ತೈತಿ. ಬಡವರಿದ್ರೆ ಬಾಕಿಂತ ಬಡವ್ರದ್ದು ಬೆಳ್ಳಿ ತಾಮ್ರದಿರ್ತೈತಿ, ಹಿತ್ತಾಳಿರ್ತೈತಿ. ಇತ್ತೀಚೆಗೆ ಪ್ಲಾಸ್ಟಿಕ್ಕಿನ ದೇವರು ಬಂದವ. ಈ ಯಾವ ದೇವರಲ್ಲ. ಹಂಗಾರೆ ದೇವರು ಯಾವುದು? ತನ್ನ ತಾನಾರೆಂದು ಅರಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ದೇವರು ನಮ್ಮನ್ನು ಬಿಟ್ಟು ಹೊರಗಿಲ್ಲ, ನಮ್ಮೊಳಗೆ ಅದಾನ. ಆ ಒಳಗಿರೋ ದೇವರನ್ನು ಕಾಣಬೇಕಾದ್ರೆ ನಾವು ನಿಜ ಮನುಷ್ಯರಾಗಬೇಕು. ನಿಜ ಮನುಷ್ಯರಾಗದೆ ಹೋದರೆ ಒಳಗಿರ್ತಕ್ಕಂಥ ದೇವರನ್ನು ಅರಿಯಲಿಕ್ಕಾಗೋದಿಲ್ಲ. ಮನುಷ್ಯತ್ವವನ್ನು ಸಂಪಾದಿಸಿಕೊಂಡು ಯಾರು ಬದುಕ್ತೀರಿ ಅವರು ಪಕ್ಕಾ ಮನುಷ್ಯರಾಗ್ತೀರಿ. ಒಬ್ಬ ಔತ್ತರೇಯ ಸಾಧು ಒಂದು ಮಾತು ಹೇಳ್ತಾನ, ಆದಮಿ ಆದಮಿ ಸಬ್ ಕೋಯಿ ಕಹೆ, आदमी का बड़ा सुकाल है, मगर जिस आदमी में आदमीपन हो उसका बड़ा दुकाल है. ಮನುಷ್ಯರು 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 ಅಂತ ಹೇಳಿಸ್ಕೊಳ್ಳೋರಿಗೇನು ಸುಖ ಕಾಲ ಅದ. ಆದರೆ ಮಾನವೀಯತೆಯ ಗುಣಗಳನ್ನು ಸಂಪಾದಿಸಿಕೊಂಡು ಮಾನವತ್ವವನ್ನು ಸಂಪಾದಿಸಿಕೊಂಡು ಬದುಕತಕ್ಕಂಥ ಮನುಷ್ಯರ ಬರಗಾಲ ಬಂದುಬಿಟ್ಟದ. ಎಲ್ಲರನ್ನೂ ದೇವರನ್ನು ತಿಳ್ಕೊಳ್ಬೇಕು. ನಾವು ದೇವರನ್ನು ತಿಳ್ಕೊಳ್ತಕ್ಕಂಥ ಒಂದು ಶಕ್ತಿ ನಾವು ಕಳ್ಕೊಂಡು ಬಿಟ್ಟಿವಿ. ನಾವು ಆ ವ್ಯವಸ್ಥೆ ನಾವು ಬದುಕಬೇಕು. ಅಲ್ಲಿ ಇವತ್ತು ನಾವು ಈ ಅರ್ಥ ಮಾಡಿಕೊಂಡು ನಾವು ಬದುಕಿದರೆ ನಿಜವಾದ ಮನುಷ್ಯರಾಗ್ತೀವಿ. ನಿಜ ಮನುಷ್ಯರಾಗಿ ನಾವು ಬದುಕಿದರೆ ಹುಟ್ಟಿ ಬಂದದ್ದು ಸಾರ್ಥಕ ಆಗ್ತದೆ. ಈ ಅರ್ಥದಲ್ಲಿ ಇವತ್ತು ನಾವು ಎಚ್ಚರಾಗಬೇಕು. ನಿಜ ಮಾನವೀಯತೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಇವತ್ತಿಲ್ಲಿ ಪ್ರವಚನವನ್ನು ನಾವು ಇಲ್ಲ ಇಟ್ಕೊಂಡಿರಿ. ತಾವು ಎಷ್ಟು ಜನರು 3-4 ಜನ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಆ ಅರ್ಥದಲ್ಲಿ ನಾವು ಎಚ್ಚರಾಗಿ ನಾವು ನಿಜ ಮನುಷ್ಯರಾಗಿ ಬದುಕಬೇಕು ಹಾಗೆ ಅಂತ ತಿಳ್ಕೊಂಡು ಹಾರೈಸಿ. ಇನ್ನೂ ಭಾಳ ಮಾತಾಡಬೇಕಾಗಿತ್ತು, ನಮಗೂ ಸ್ವಲ್ಪ ಸುಸ್ತಾಗಿದೆ. ಆದರೂ ಇವತ್ತಿನ ಈ ಕಾರ್ಯಕ್ರಮ ನೋಡಿ ನಮಗೆ ಹಿಡಿಸಲಾರದಷ್ಟು ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಇದು ನಿಜವಾಗಿಯೂ ಇದರ ಅರಿವನ್ನು ಮಾಡಿಕೊಂಡು ನಾವು ನಿಜ ಮನುಷ್ಯರಾಗಿ ಬದುಕಿದರೆ ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಹಾಗೆ ಅಂತ ತಿಳ್ಕೊಂಡು ನಾವು ಭಾವಿಸಿ ನಮ್ಮ 4 ಮಾತುಗಳನ್ನು. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಪ್ರವಚನಕಾರರಾದಂತಹ ಶ್ರೀ ಗುರು ಮಹಂತ ಸ್ವಾಮಿಗಳು ಚಿತ್ತರಗಿ ಇವರು ಸತ್ಯ ಸಂದೇಶ ಎಂಬ ಪ್ರವಚನ ನೀಡಲು ಆಹ್ವಾನಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಹಾಗೂ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಪೂಜ್ಯ ಗುರುಗಳಾದ ಬಸವ ಸ್ವರೂಪರಾದ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಹಾಗೂ ಪರಮ ಪೂಜ್ಯ ನಮ್ಮ ಡಾಕ್ಟರ್ ಸತ್ತಿ ಅಪ್ಪಗಳವರ ಶ್ರೀಚರಣಗಳಲ್ಲಿ, ನಮ್ಮ ಬಸವಚೇತನ ಸ್ವಾಮೀಜಿಯವರಲ್ಲಿ ಹಾಗೂ ಬಶೀದ್ ಉಮರ್ ಶರಣರಲ್ಲಿ ಮತ್ತು ಉಮರ್ ಶರೀಫ್ ಶರಣರಲ್ಲಿ, ಇಬ್ರಾಹಿಂ ಖಲೀಫ್ ಶರಣರಲ್ಲಿ ಮತ್ತು ಬಶೀರ್ ಅಹ್ಮದ್ ಶರಣರಲ್ಲಿ, ಇಲ್ಲಿ ನೆರೆದಿರುವ ಎಲ್ಲ ಶರಣರಲ್ಲಿ ಶರಣು ಶರಣಾರ್ಥಿಗಳು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳೇನೆಂಬೆ ಕಾಣ ರಾಮನಾಥ. ಇವತ್ತು ಕೊಪ್ಪಳದಲ್ಲಿ
ನಮ್ಮ ದೊಡ್ಡ ಗುರುಗಳು ಹೇಳಿದಂತೆ ತಮ್ಮನ್ನೆಲ್ಲ ನೋಡಿದರೆ ಬಹಳ ಸಂತೋಷ ಆಯಿತು, ಬಹಳ ಆನಂದ ಆಯಿತು. ಇವತ್ತು ಪರಮಾತ್ಮನ ಅಸ್ತಿತ್ವದ ಬಗ್ಗೆ, ಅವನ ಶರಣಾಗತಿ ಬಗ್ಗೆ ಸವಿಸ್ತಾರವಾಗಿ ಭಾಳ ಅದ್ಭುತವಾಗಿ ಪ್ರವಚನವನ್ನು ಅವರು ಮಾಡಿದರು. ನಮಗೆ ದೇವರು ಬೇಕು, ದೇವರು ಬೇಡ ಅನ್ನೋನು ಈ ಸಮಾಜದಲ್ಲಿ, ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅನಿಸ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವರ ಹಸಿವೆಯಿಂದ ಬಳಲ್ತಾ ಇದ್ದಾನೆ. ಆದರೆ ಆ ಹಸಿವನ್ನು ಹಿಂಗಿಸ್ಬೇಕು ಅಂದರೆ ಅವನಿಗೆ ದೇವರು ಸಿಗಬೇಕು. ಊಟದಿಂದ ಬಳಲುವವನು ಹೊಟ್ಟೆ ಹಸಿವೆಯಿಂದ ಬಳಲ್ತಾನೆ. ಆದರೆ ಆ ಬಳಲುವಿಕೆ ಕಡಿಮೆ ಆಗಬೇಕು ಅಂದರೆ ಅವನಿಗೆ ಊಟ ಸಿಗಬೇಕು. ಹಾಗೆ ದೇವರ ಹಸಿವೆಯಿಂದ ಬಳಲ್ತಾ ಇದ್ದಾರೆ. ಬಹಳ ಜನ ತೊಳಲಾಡ್ತಾ ಇದ್ದಾರೆ. ದೇವರು ಬೇಕು, ಆದರೆ ದೇವರು ಸಿಗ್ತಾ ಇಲ್ಲ. ಆ ನೋವಿನಿಂದ, ಹಸಿವಿನಿಂದ ಜನ, ಕೋಟಿ ಕೋಟಿ ಜನ ತೊಳಲಾಡ್ತಾ ಇದ್ದಾರೆ. ಈ ತೊಳಲಾಟ ಯಾಕಂತಂದರೆ ಈ ಹಸಿವೆಯನ್ನು ಹಿಂಗಿಸಿಕೊಳ್ಳೋದರ ಸಲುವಾಗಿಯೇ, ದೇವರನ್ನು ಒಲಿಸಿಕೊಳ್ಳಬೇಕನ್ನೋದರ ಸಲುವಾಗಿಯೇ ದೇವರನ್ನು ಒಲಿಸಲಿಕ್ಕೆ ಬೇಕಾದಂಥ ವಿಧಾನಗಳನ್ನು ನಮ್ಮ ಜನ ಕಂಡು ಹಿಡಿದರು. ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅನೇಕ ವಿಧಾನಗಳನ್ನು ಕಂಡುಹಿಡಿದರು. ಒಂದಲ್ಲ, ಎರಡಲ್ಲ, ಸಾವಿರಾರು ವಿಧಾನಗಳನ್ನು ಈ ಜನ ಕಂಡುಹಿಡಿದರು. ಅದರಾಗೆಲ್ಲ ಆರತಿ ಮಾಡೋದು ಬಂತು, ಕಾಯಿ ಹೊಡೆಯೋದು ಬಂತು, ಕರ್ಪೂರ ಹಚ್ಚೋದು ಬಂತು, ಜೂತ್ಪತ್ತಿ ಬೆಳಗೋದು ಬಂತು. ಇವೆಲ್ಲ ದೇವರನ್ನು ಒಲಿಸುವಂಥ ವಿಧಾನಗಳಿವೆಲ್ಲ ಅಂತ ನಾವು ಕಂಡು ಹಿಡ್ಕೊಂಡೇವೆ. ಆದರೆ ಇವುಗಳಿಂದ ದೇವರು ಒಲಿತಾನ? ಇವುಗಳಿಂದ ಪರಮಾತ್ಮ ಒಲಿತಾನ? ಅವನ ಒಲುಮೆ ನಮಗೆ ಬೇಕು, ಆದರೆ ಇದರಿಂದ ನಾವು ಒಲಿತಾನ? ಇದು ದೊಡ್ಡ ಪ್ರಶ್ನೆ ಇದು. ಅದಕ್ಕೆ ಬಸವಣ್ಣನವರು ದೇವರು ಬೇಕು, ದೇವರ ಒಲಮೆಯೂ ಬೇಕು. ಬಸವಣ್ಣವರೊಂದು ಮಾತು ಹೇಳ್ತಾರೆ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರುವೆ, ಎನ್ನ ಬಡತನವ ಭಿನ್ನಯಿಸುವೆ, ಕೂಡಲ ಸಂಗಮದೇವ, ಮಹಾದಾನಿ ಕೂಡಲ ಸಂಗಮದೇವ. ಅವನಿಗೆ ಸೃಷ್ಟಿಕರ್ತನಾದಂಥ ಪರಮಾತ್ಮನಿಗೆ ಬಸವಣ್ಣವರು ಮಹಾದಾನಿ ಅಂತ ಕರೆದಿದ್ದಾರೆ. ಬೇಡುವುದಾದರೆ ಅವನನ್ನೇ ಬೇಡುವೆ, ಹಾಡುವುದಾದರೆ ಅವನನ್ನೇ ಹಾಡುವೆ. ಹಾಡಿದೊಡೆ ಎನ್ನ ಒಡೆಯನ ಹಾಡುವೆ, ಎನ್ನ ಒಡೆಯ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಭಿನ್ನಯಿಸುವೆ. ಎನ್ನ ಒಡೆಯನಿಗೆ ಮಾತ್ರ ಒಡಲ ಬಿಚ್ಚಿ ನಾ ಹೇಳ್ತೇನೆ, ಇನ್ನೊಬ್ಬರಿಗೆ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡೋಕ್ಕಾಗಂಗಿಲ್ಲ. ಕೊಡುವವನು ಅವನೇ ಇದರಿಂದ ಅವನಿಗೆ ನನ್ನನ್ನು ಒಡಲನ್ನು ಬಿಚ್ಚಿ ನಾನು ಹೇಳ್ತೇನಲ್ಲ ಹೊರತಾಗಿ ಬೇರೆದವ್ರಿಗೆ ಒಡಲು ಬಿಚ್ಚಿ ಹೇಳಲಿಕ್ಕೆ, ಒಡಲು ಬಿಚ್ಚಿ ಬೇಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವ್ರಿಗೆ ಕೊಡುವಂಥ ಶಕ್ತಿ ಇಲ್ಲ, ಅವನೊಬ್ಬನಿಗೆ ಇದೆ. ಅದಕ್ಕೆ ಮಹಾದಾನಿ ಕೂಡಲ ಸಂಗಮದೇವ. ಆ ಕೂಡಲ ಸಂಗಮದೇವ ಅಂದರೆ ಪರಾತ್ಪರವಾದಂಥ ವಸ್ತು. ಅರಬ್ಬಿ ಭಾಷೆಯಲ್ಲಿ ಆ ಪರಾತ್ಪರವಾದಂಥ ವಸ್ತುವಿಗೆ ಅಲ್ಲಾ ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ ಪರಬ್ರಹ್ಮ ಅಂತ ಕರೀತಾರೆ. ಹಿಂಗೆ ಒಂದೊಂದು ಧರ್ಮದಲ್ಲಿ, ಒಂದೊಂದು ಭಾಷೆಯಲ್ಲಿ, ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಪದವನ್ನು ಬಳಸ್ತಾರೆ. ಆದರೆ ಇರುವುದು ಒಂದೇ ಒಂದು ವಸ್ತು, ಆತ ಸೃಷ್ಟಿಕರ್ತನಾಗಿದ್ದಾನೆ. ಇದು ಎಲ್ಲ ಪ್ರದೇಶಗಳಲ್ಲೂ ದೇವರಿಗೆ ಹೆಸರು ಬೇರೆ ಬೇರೆ ಹಾಕ್ಕೊಂತ ಹೋಗ್ತದೆ. ಆದರೆ ಬಸವಣ್ಣನವರು ಆ ದೇವರಿಗೆ ಏನಂತ ಕರೆದಿದ್ದಾರೆ? ಲಿಂಗ ಅಂತ ಕರೆದಿದ್ದಾರೆ. ಆ ಪರಾತ್ಪರವಾದಂಥ ವಸ್ತುವಿಗೆ ಬಸವಣ್ಣವರು ಲಿಂಗ ಅಂತ ಕರೆದಿದ್ದಾರೆ. ಅದಕ್ಕಾಗಿ ಆ ಪರಮಾತ್ಮನನ್ನು ಒಲಿಸಲಿಕ್ಕೆ ಬಸವಣ್ಣನವರೊಂದು ವಿಧಾನವನ್ನು ಹೇಳಿದ್ದಾರೆ. ಭಾಳ ಚಲೋ ಅಂತ ನನಗನ್ನಿಸ್ತೈತಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಏನನ್ನಾದರೂ ದೇವರಿಗೆ ನಾವು ಒಲಿಸಬೇಕು ಅನ್ನೋದಾದರೆ ಕಾಯಿ ಒಡಿಸೋದು, ಕರ್ಪೂರ ಹಚ್ಚೋದು, ದೀಪ ಬೆಳಗೋದು, ಇದರಿಂದ ದೇವರು ಒಲೆಂಗಿಲ್ಲ. ಆದರೆ ದೇವರು ಒಲಿಬೇಕು ಅಂತಂದರೆ ಬಸವಣ್ಣನವರು 7 ಸೂತ್ರಗಳನ್ನು ಹೇಳಿದ್ದಾರೆ. ಆ ಸೃಷ್ಟಿಕರ್ತ ನಮಗೆ ಒಲಿಬೇಕು ಅಂತಂದರೆ 7 ಸೂತ್ರಗಳನ್ನು ಹೇಳಿದ್ದಾರೆ. ಏನು? ಕಳಬೇಡ, ಕಳತನ ಮಾಡಬೇಡ. ಯಾರ ವಸ್ತುವನ್ನು ಕೂಡ ನೀನು ಕಳತನ ಮಾಡಬೇಡ. ಮೊಹಮ್ಮದ್ ಪೈಗಂಬರು ಅತ್ಯಂತ ಪ್ರಾಮಾಣಿಕರು. ಅವರಂಥ ಪ್ರಾಮಾಣಿಕರು ಈ ಜಗತ್ತಿನಲ್ಲಿ ಕಾಣೋದು ಬಹಳ ಕಠಿಣ. ಬಹಳ ಪ್ರಾಮಾಣಿಕರು.
ಕಳಬೇಡ, ನೀನು ಯಾರ ವಸ್ತುವನ್ನೂ ಕಳು ಮಾಡಬೇಡಪ್ಪ, ಅವ್ರು ಇರಲಿ. ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ನೀನು ಕಳು ಮಾಡ್ತಕ್ಕಂಥ ಮನಸ್ಸು ಇರದೇ ಹೋದರೂ ಸಹಿತ ನಿನಗೆ ಅಗತ್ಯವಾಗಿ ಒಂದಿಷ್ಟು ಬೇಕಾಗಿತ್ತು ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಅದನ್ನು ತೊಗೋಬೇಡ ಅಂತ ಹೇಳ್ತಾರೆ. ಈಗ ಒಂದು ಪೆನ್ ಬೇಕಾಗಿತ್ತು, ಯಾರೋ ಪೆನ್ ಇಟ್ಟು ಹೋಗಿದ್ರು, ನನಗೆ ಬರೀಬೇಕಾಗಿತ್ತು, ಆದರೆ ಸಟ್ನ ನಾ ತೊಗೋಬಾರ್ದು ಅದನ್ನು. ಅವ್ರ ಒಡೆಯ ಯಾರದಾರ ಮಾಲಕ್ಕೆ ಅವ್ರನ್ನ ಕೇಳಿ ಅವ್ರ ಪರ್ಮಿಷನ್ ತೊಗೊಂಡು ಬರೆದು ಕೊಡಬೇಕು. ಇಷ್ಟು ಸಹಿತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಮೊಹಮ್ಮದ್ ಪೈಗಂಬರು. ಇದಕ್ಕೆ ಇದು ಪ್ರಾಮಾಣಿಕತೆ ಅಂತ ಕರೀತಾರೆ. ಇಂಥ ಸದ್ಗುಣವನ್ನು ನಾವು ಅಳವಡಿಸ್ಕೋಬೇಕು. ಇದಕ್ಕೇನಂತಾರೆ? ಕಳಬೇಡ, ಕೊಲ್ಲಬೇಡ, ಮನುಷ್ಯರನ್ನು ಕೊಲ್ಲಬೇಡ, ಪ್ರಾಣಿಗಳನ್ನು ಕೊಲ್ಲಬೇಡ, ಪಶುಗಳನ್ನು ಕೊಲ್ಲಬೇಡ, ಇನ್ನೊಬ್ಬರ ಮನಸ್ಸನ್ನು ಕೊಲ್ಲಬೇಡ. ಮನಸ್ಸು ಬರೀ ಪ್ರಾಣಿಗಳನ್ನು ಕೊಲ್ಲೋದಲ್ಲ, ಮನಸ್ಸುಗಳನ್ನು ಕೊಲ್ಲಬೇಡ. ಮನಸ್ಸು ಭಾಳ ಮೃದುವಾಗಿರ್ತೈತಿ. ಪ್ರತಿಯೊಬ್ಬನ ಹೃದಯದಲ್ಲಿರ್ತಕ್ಕಂಥ ಮನಸ್ಸೇನಿದೆಯಲ್ಲ ಭಾಳ ಮೃದುವಾಗಿರ್ತೈತಿ. ಅದಕ್ಕೆ ಘಾಸಿ ಮಾಡಬೇಡ, ಅದಕ್ಕೆ ನೋವು ಮಾಡಬೇಡ, ಅದಕ್ಕೆ ಕೊಲ್ಲುವುದು ಅಂತ ಕರೀತಾರೆ. ಹಿಂಗೆ ಅತ್ಯಂತ ಸೂಕ್ಷ್ಮವಾಗಿ ಅವರಿಂದ ಪ್ರೀತಿ ಪ್ರೇಮದಿಂದ ವಿಶ್ವಾಸದಿಂದ ನಡ್ಕೋ. ಅದಕ್ಕಾಗಿ ಇದು ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ನೀನು ಸುಳ್ಳು ಹೇಳಬೇಡ. ಸುಳ್ಳು ಹೇಳೋರನ್ನು ದೇವ್ರು ಎಂದೂ ಮೆಚ್ಚಂಗಿಲ್ಲ. ಸುಳ್ಳು ಹೇಳೋ ದೇವ್ರು ಮೆಚ್ಚೋದಲ್ಲ, ಮನ್ಯಾಗ ಅಪ್ಪನ ಮೆಚ್ಚಂಗಿಲ್ಲ, ದೇವ್ರು ಮೆಚ್ಚೋದು ದೂರ ಉಳಿತು. ಮನ್ಯಾಗ ಹೆಂಡತಿ ಮೆಚ್ಚಂಗಿಲ್ಲ, ಗಂಡ ಮೆಚ್ಚಂಗಿಲ್ಲ, ತಮ್ಮ ಮೆಚ್ಚಂಗಿಲ್ಲ, ಅಣ್ಣ ಮೆಚ್ಚಂಗಿಲ್ಲ, ಬರೀ ಸುಳ್ಳದ ನಾವಂತಾರೆ. ಯಾರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ ಸುಳ್ಳು ಹೇಳೋನು ಈ ಜಗತ್ತಿನಲ್ಲಿ. ಸ್ವತಃ ಹೆಂಡತಿಯನ್ನು ಮೆಚ್ಚಿಸ್ಲಿಕ್ಕೆ ಆಗಂಗಿಲ್ಲ, ಬರೀ ನಾವು ಸುಳ್ಳು ಹೇಳ್ತಾರೆ, ಹೆಂಡ ಸಹಿತ ನಂಬಂಗಿಲ್ಲ ಮನ್ಯಾಗ. ಇನ್ನು ದೇವರು ನಂಬುದಂತೂ ದೂರ ಉಳಿದೋತು. ಅದಕ್ಕಾಗಿ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರು ನೋಡಿ ನೀವು ಇನ್ಸಲ್ಟ್ ಮಾಡಬೇಡ, ಅವ್ರನ್ನ ಹೋಗಿ ಅಸಹ್ಯ ಮಾಡಿ ಅವ್ರಿಗೆ ಅಪಮಾನ ಮಾಡಬೇಡ. ಯಾವ ವ್ಯಕ್ತಿಯನ್ನು ಅವನು ಸಣ್ಣವನೇ ಆಗಿರಲಿ ದೊಡ್ಡವನೇ ಆಗಿರಲಿ, ಅವನು ಶ್ರೀಮಂತನೇ ಆಗಿರಲಿ ಕಡುಬಡವನೇ ಆಗಿರಲಿ, ಅವನು ದಡ್ಡನೇ ಆಗಿರಲಿ ಅಜ್ಞಾನಿಯೇ ಆಗಿರಲಿ, ಅವರನ್ನು ನಾನು ಏನು ಮಾಡಬಾರ್ದು? ಇನ್ಸಲ್ಟ್ ಮಾಡಬಾರ್ದು, ಅವನು ಅಪಮಾನ ಮಾಡಬಾರ್ದು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ನನ್ನನ್ನು ನಾನು ಹೊಗಳ್ಕೋಬಾರ್ದು. ನಾ ದೊಡ್ಡ ಪಂಡಿತ ಇದ್ದೇನೆ, ನಾ ಶ್ರೀಮಂತ ಇದ್ದೇನೆ, ಅಧಿಕಾರಿ ಇದ್ದೇನೆ, ನಾನು ದೊಡ್ಡ ರೊಕ್ಕ ಐತೆ, ಹಂಗೈತೆ, ಹಿಂಗೆ ನನ್ನನ್ನು ನಾನು ವರ್ಣಿಸ್ಕೋಬಾರ್ದು. ಆತ್ಮಸ್ತುತಿ, ನನ್ನನ್ನು ವರ್ಣಿಸ್ಕೊಳ್ಳೋದು ಎಂದೂ ಅದನ್ನು ಮಾಡಬೇಡ. ಇದಿರು ಹಳಿಯಲು ಬೇಡ, ಇನ್ನೊಬ್ಬರನ್ನ ನಿಂದಿಸಿ ಮಾತನಾಡಬೇಡ, ಇನ್ನೊಬ್ಬರನ್ನೆಂದು ನಿಂದಿಸಬೇಡ. ಇವು ಸೂತ್ರಗಳನ್ನು ಯಾರು ಪಾಲಿಸ್ತಾರೋ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮದೇವನು ಒಲಿಸುವ ಪರಿ, ಇದೇ ಆರಾಧನೆಯ ಪರಿ. ಸೃಷ್ಟಿಕರ್ತನ ಆರಾಧನೆ ಪರಿ ಏನು? ಸೃಷ್ಟಿಕರ್ತನನ್ನು ಹೆಂಗೆ ಆರಾಧನೆ ಮಾಡಬೇಕು? ಸೃಷ್ಟಿಕರ್ತನನ್ನು ಹೆಂಗೆ ಆರಾಧನೆ ಮಾಡಬೇಕಂತಂದರೆ ಈ 7 ಸೂತ್ರಗಳನ್ನು ಜೀವನದಲ್ಲಿ ಪಾಲಿಸುವುದರ ಮೂಲಕವಾಗಿ ನಾವು ಅದನ್ನು ಆರಾಧನೆ ಮಾಡಬೇಕು. ಇದುವೇ ಆರಾಧನೆ. ಅವನಿಗೇನಾದ್ರೂ ನಾವು ಎಡಿ ಹಿಡಿಯಕ್ಕೆ ಬರ್ತತೆ, ಬೆಳಕು ಹಚ್ಚಕ್ಕೆ ಬರ್ತತೆ, ದೀಪ ಹಚ್ಚಕ್ಕೆ ಬರ್ತತೆ. ಅವನೇ ಒಂದು ದೊಡ್ಡ ದೀಪ ಆಗಿದ್ದಾನೆ, ಅವನ ಬೆಳಕನ್ನೆಲ್ಲ ನಾವೆಲ್ಲರೂ ಅದೇವಿ. ಅವನ ಮುಂದೆ ನಾವೇನೊಂದಿಷ್ಟು ಬತ್ತಿ ಹಚ್ಚೋದೈತಿ? ಅವನ ಮುಂದೆ ನಾವೇನು ಬತ್ತಿ ಹಚ್ಚ? ಅವನೇ ಎಲ್ಲವನ್ನೂ ಕೊಟ್ಟಿದ್ದಾನೆ, ಭೂಮಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಅನ್ನವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ಹೊಳ್ಳಿ ಅವನಿಗೆ ನಾವು ಎಡಿ ಹಿಡಿಯೋದೇನೈತಿ? ಏನಿಲ್ಲ. ಹೆಂಗೆ ಅವನನ್ನು ಆರಾಧನೆ ಮಾಡಬೇಕು? ಅವನನ್ನು ಆರಾಧನೆ ಮಾಡುವಂಥ ಪರಿ ಏನು? ಅವನನ್ನು ಆರಾಧನೆ ಮಾಡಿದರೆ ಮಾತ್ರ ಅವನು ನಮಗೆ ಒಲಿತಾನೆ. ಆರಾಧನೆ ಮಾಡದಿದ್ದರೆ ಒಲಿಯಂಗಿಲ್ಲ. ಅವನನ್ನು ಆರಾಧನೆ ಮಾಡುವಂಥ ಪರಿ ಅಂತಂದರೆ ಬಸವಣ್ಣನವರು ಹೇಳಿಕೊಟ್ಟಂಥ ಪರಿ ಅಂತಂದರೆ, ಮೊಹಮ್ಮದ್ ಪೈಗಂಬರು ಹೇಳಿಕೊಟ್ಟಂಥ ಪರಿ ಅಂತಂದರೆ ಅದು ಈ ರೀತಿ: ಕಳ್ಳತನ ಮಾಡಬೇಡ, ಸುಳ್ಳು ಹೇಳಬೇಡ, ಇನ್ನೊಬ್ಬರಿಗೆ ಅಸಹ್ಯ ಮಾಡಬೇಡ, ಬಡವರಿಗೆ ನಿಂದೆ ಮಾಡಬೇಡ, ಅಪಮಾನ ಮಾಡಬೇಡ, ನೀನು ವರ್ಣಿಸ್ಕೋಬೇಡ. ಈ ರೀತಿಯಾಗಿ ಈ ಜೀವನದಲ್ಲಿಂಥ ಸದ್ಗುಣಗಳನ್ನು ಯಾರು ಅಳವಡಿಸ್ಕೊತಾರೋ ಈ ಸದ್ಗುಣಗಳ ಇರುವಿಕೆಯೇ ಅವನ ಸೃಷ್ಟಿಕರ್ತನ ಆರಾಧನಾ ಪರಿ. ಇದರಿಂದಲೇ ಆ ಸೃಷ್ಟಿಕರ್ತ ನಮಗೆ ಒಲಿತಾನೆ ಅನ್ನೋದನ್ನು ದಾರ್ಶನಿಕರಾದವರು ನಮಗಿದನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಅಂಥ ಅದ್ಭುತವಾದಂಥ ಈ ರೀತಿಯಾದಂಥ ತತ್ವವನ್ನು ನಾವು ತಿಳ್ಕೊಂಡ್ಬಿಟ್ರೆ ಇನ್ನೊಂದನ್ನು ಆರಾಧನೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಬರಂಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಅದ್ಭುತವಾಗಿ ಪ್ರವಚನಗಳನ್ನು ನಮ್ಮ ದೊಡ್ಡ ಅಜ್ಜವರು ಹೇಳ್ದಂಗೆ ಭಾಳ ಅದ್ಭುತವಾದಂಥ ಉತ್ತಮವಾದಂಥ ಪ್ರವಚನಕಾರನ ನೀವು ಕರೆಸಿದ್ದೀರಿ. ಮತ್ತು ಒಳ್ಳೆ ಅಧ್ಯಯನಶೀಲರು, ಎಲ್ಲ ಕಂಪ್ಯಾರಿಟಿವ್ ಸ್ಟಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಧರ್ಮಗಳ ಅಧ್ಯಯನವನ್ನು ಮಾಡಿ ಇಸ್ಲಾಂ ಧರ್ಮದ ತತ್ವಗಳಿಗೆ ಅದನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಎಲ್ಲ ಧರ್ಮದ ತತ್ವವನ್ನು ಕೂಡಿಸಿಕೊಂಡು ಕ್ರೋಢೀಕರಿಸಿಕೊಂಡು ಒಂದೇ ತತ್ವವನ್ನು ಹೇಳ್ತಕ್ಕಂಥ ಒಂದು ಅಧ್ಯಯನಶೀಲತೆ ಏನೈತಲ್ಲ ಈ ಶರಣರಿಗೆ ಭಾಳ ಚಲೋ ಐತಿ, ಕರಗತಾಗೈತಿ, ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ.
ಅದನ್ನು ಮನನ ಮಾಡಿಕೊಂಡಿದ್ದಾರೆ. ಇಂಥವರ ಪ್ರವಚನಗಳನ್ನು ನಾವು ಕೇಳಬೇಕು. ಇದರಿಂದ ಕೇಳಿದರೆ ಮನುಷ್ಯನ ಮನಸ್ಸು ಪ್ರಶಾಂತ ಆಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಬಹಳ ಸಂತೋಷ ಆಯಿತು. ಅದಕ್ಕಾಗಿ ನಮ್ಮೆಲ್ಲರಿಗೂ ಆ ಸೃಷ್ಟಿಕರ್ತನ ಕೃಪೆ ನಮಗೆಲ್ಲ ಸದಾ ಇರಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಮಾತುಗಳನ್ನು ಮುಗಿಸ್ತೀನಿ. ಶರಣ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳು ಶಿರೂರು ಇವರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗ ಎನ್ನುವ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಹೆನೆಂದರೆ ಇಲ್ಲವಯ್ಯ, ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋಧಾರ್ಮಿಕ ಕ್ರಾಂತಿಕಾರಕವಾದಂಥ ಈ ಮೋಕ್ಷದ ಮಾರ್ಗ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಮಹಂತ ಶಿವಯೋಗಿಗಳ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಗುರುಮಹಂತ ಶ್ರೀಗಳಲ್ಲಿಯೂ ಬಸವಚೇತನ ಶ್ರೀಗಳಲ್ಲಿಯೂ ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ನಿರರ್ಗಳವಾಗಿ ಬಹಳ ಉದ್ಬೋಧಕವಾಗಿ ಅಭ್ಯಾಸಪೂರ್ಣವಾದಂಥ ಇಲ್ಲಿ ಪ್ರವಚನವನ್ನು ನೀಡಿರುವಂಥ ಶರಣರಾದ ಬಶೀರ್ ಅಹ್ಮದ್ ಉಮ್ರಿ ಅವರಲ್ಲಿಯೂ ಉಮರ್ ಶರೀಫ್ ಅವರಲ್ಲಿಯೂ ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ನ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿಗಳು. ಬಸವಣ್ಣವರು ಸಹಿತ ಕಡ್ಡಾಯವಾಗಿ ಏಕದೇವೋಪಾಸನೆ ಕನ್ಸಿಸ್ಟೆಂಟ್ ಮೊನೋಥಿಯಿಸಮ್ ಅಂತಾರೆ. ಕಡ್ಡಾಯವಾಗಿ ಏಕದೇವೋಪಾಸನೆ. ಅದಕ್ಕೆ ಬಹಳಷ್ಟು ಜನ ಮುಸ್ಲಿಂ ಬಂಧುಗಳು ಬಸವಣ್ಣವ್ರ ತತ್ವವನ್ನು ಸನದಿಯವರು ರಂಜಾನ್ ದರ್ಗಾ ಅಂತದಾರ, ನೂರಾರು ಜನರು ಬಹಳ ಆಳವಾಗಿ ಕೆಲವು ಮಂದಿ ಸ್ವಾಮಿಗಳ ಅಭ್ಯಾಸ ಮಾಡಿಲ್ಲ ವಚನ ಸಾಹಿತ್ಯ ಅಷ್ಟ. ನಮ್ಮ ರಂಜಾನ್ ದರ್ಗಾ ಅಂತದಾರ್ರಿ ಭಾಳ ಚಂದ ಬಸವಣ್ಣ ಕಂಡ ದೇವರು ಅಂತ ಹೇಳಿ ಬರೀತಾರ. ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ಯಾರ. ಯಾಕಂದ್ರೆ ಅದು ಪ್ರಜಾಪ್ರಭುತ್ವ ಸಾಹಿತ್ಯ. 12ನೇ ಶತಮಾನದಾಗ ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಉತ್ತಂಗಿ ಚೆನ್ನಪ್ಪನವ್ರು ಹೇಳ್ತಾರ, ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್, ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ, ರಿಲಿಜಿಯಸ್ ಡೆಮೋಕ್ರಸಿ, considering himself lower than the lowest among the devotees of Shiva, passionate love for God. ಈ ರೀತಿ ಅಂದ್ರೆ ನಮ್ಮಲ್ಲಿ ದೇವರ ಬಗ್ಗೆ ಆಳವಾದ ಶರಣರ ನೀವು ಎದ್ ನಿಂದ್ರಿ. ನಿಮ್ಮ ತಂದೆಯವರ ಹೆಸರೇನ್ರಿ? ಅವ್ರ ತಂದೆಯವರ ಹೆಸರು? ಅವ್ರ ತಂದೆಯವರ ಹೆಸರು? ಅವರಪ್ಪ ಕೊನೆಗೆ ಎಲ್ಲರೇ ಆಚೆ ಸರ್ಕಲ್ ಚೇನ್ ಮುಗಿಯಬೇಕಲ್ಲ. ಎಲ್ಲರಿಗೂ ತಂದೆಯಾಗಿ ತನಗೆ ಮಾತ್ರ ತಂದೆ ಇಲ್ಲವೋ ಅವ್ರಿಗೆ ದೇವರ. ಗಾಡ್ ಅಂದ್ರ ಜನರೇಟಿಂಗ್, ಆರ್ಗನೈಸಿಂಗ್, ಡಿಸ್ಟ್ರಕ್ಟರ್. ನಾವೆಲ್ಲ ಕಲ್ಪನಾ ಮಾಡ್ಕೊಂಡಿದ್ದು ಇದು ಸ್ಮಾಲ್ GODS ಗಾಡ್. ಸ್ಮಾಲ್ GODS ಅಂದ್ರೆ ಆ ಬಂಜಿ ಮಕ್ಕಳು ಯಾವ ಅಸ್ತಿತ್ವದಾಗ ಇಲ್ಲವು. ಅದಕ್ಕೆ ಒಬ್ಬನೇ ಒಬ್ಬ ಸ್ವಾಮಿ ನೀನು, ಶಾಶ್ವತ ನೀನು, ಅಲ್ಲಾಹು ಅಕ್ಬರ್ ಅಂತ ಏನಂತಿರಲ್ಲ ಅದನ್ನ ಬಸವಣ್ಣವ್ರು ಹೇಳ್ತಾರ. ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ ಮಹಾದೇವ, ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ನೋಡಿ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಹೇಳೋರಿ, ದೇವರು ಒಬ್ಬನೇ ಕಾಣಿರೋ, ಕೂಡಲ ಸಂಗಮ ದೇವನೆಲ್ಲದೆ ಇಲ್ಲವೆಂದಿತ್ತು ವೇದ. ಅವ್ರ ಶಾಸ್ತ್ರ ಅದು ಇದು ಏನು ಬ್ರಹ್ಮ ವಿಷ್ಣು ಮಹೇಶ ಅದು ಇದು ಏನು ಹೇಳ್ತಿರ್ಲ, ಇಂಥ ಬೇರೆ ಬೇರೆ ದೇವರು ಇಲ್ಲ. ಅವು ಬರೇ ಬೇರೆ ಬೇರೆ ಮುಖಗಳ ಮಾತ್ರ. ಅವನ ಒಬ್ಬ ಸೃಷ್ಟಿಕರ್ತನ ಸೃಷ್ಟಿ ನಿರ್ಮಾಣ ಮಾಡಿದ್ರೆ ಬ್ರಹ್ಮ ಅಂತಾರ, ಅದನ್ನು ಪಾಲನೆ ಮಾಡ್ರ ವಿಷ್ಣು ಅಂತಾರ. ಇಲ್ಲೇ ಅವುಗಳು ಇಲ್ಲಿದ್ರ ಅವರು
ಇಲ್ಲಿ ಸಾನ್ನಿಧ್ಯ. ಮಠದಾಗಿದ್ರ ಮಠದ ಇದನ್ನ ಸಮಾಜದ ಅಂದ್ರೆ ಒಬ್ಬನೇ ಇದನ್ನ ಒಬ್ಬನೇ ವ್ಯಕ್ತಿ ಮನೆಯೊಳಗ